ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಾರುತೇಶ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಮಾರುತೇಶ್, ಕಾಂಗ್ರೆಸ್ನಲ್ಲಿ ನಡೀತಾ ಇರುವಂತಹ ಬಣ ತಿಕ್ಕಾಟದ ನಡುವೆ ರಾಜಣ್ಣ ಅವರ ಹೇಳಿಕೆ ನಿಜಕ್ಕೂ ಸಹ ಇಂಟ್ರೆಸ್ಟಿಂಗ್ ಅಂತ ಅನ್ನಿಸ್ತಾ ಇದೆ. ಡಿಕೆ ಶಿವಕುಮಾರ್ ಹೈಕಮಾಂಡ್ ಹೆಸರನ್ನ ದುರ್ಬಳಕೆ ಮಾಡ್ಕೊಳ್ಳೋದು ಬೇಡ ಅಂತ ಹೇಳ್ತಾ ಇದ್ದಾರೆ. ಜೊತೆಗೆ ಅವ್ರ ಎಚ್ಚರಿಕೆ ಎಲ್ಲ ನಡೆಯೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ನೇರವಾದಂತಹ ವಾಗ್ದಾಳಿನ ಇದು. ಪ್ರಗತಿ ನಿಜ. ಯಾಕೆಂದ್ರೆ ಸಿಎಂ ಆಪ್ತ ಬಣದಲ್ಲಿರ್ತಕ್ಕಂತಹ ಸಚಿವರು ಹೈಕಮಾಂಡ್ ಭೇಟಿ ಬಾದ ಬಳಿಕ ಬಹುಶಃ ಕೆಪಿಸಿಸಿ ಅಧ್ಯಕ್ಷರಾಗಿರುವಂತಹ ಡಿಕೆ ಶಿವಕುಮಾರ್ ಅವರು ಎಲ್ಲ ಒಂದ್ ಕಡೆ ಡಿಸ್ಟರ್ಬ್ ಆದಂಗೆ ಕಾಣಿಸ್ತಾ ಇದೆ. ಯಾಕಂದ್ರೆ ಹೈಕಮಾಂಡ್ ನಾಯಕರ ಮುಂದೆಯೂ ಕೂಡ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಮಾಡಬೇಕು ಅನ್ನುವಂತಹ ವಿಚಾರವನ್ನ ಬಹಳ ಪ್ರಬಲವಾಗಿ ಪ್ರಸ್ತಾಪ ಮಾಡಿರೋದಿರ್ಬೋದು. ಜೊತೆಗೆ ಮುಖ್ಯಮಂತ್ರಿಗಳ ಅಂದ್ರೆ ಸಿಎಂ ಸ್ಥಾನದಿಂದ ಸಿದ್ದರಾಮಯ್ಯನವರನ್ನ ಕೆಳಗಿಳಿಸಿ ಇನ್ನೊಬ್ಬರನ್ನ ಮಾಡೋದಕ್ಕೆ ಮುಂದಾದ್ರೆ ಅಥವಾ ಅಧಿಕಾರದ ಹಸ್ತಾಂತರದ ಪ್ರಕಾರ ಏನಾದರೂ ಬದಲಾವಣೆಗೆ ಮುಂದಾದ್ರೆ ಆಗಬಹುದಾದಂತಹ ಪರಿಣಾಮಗಳನ್ನ ಬಹಳ ಪ್ರಬಲವಾಗಿ ಹೈಕಮಾಂಡ್ ನಾಯಕರ ಮುಂದೆ ರಾಜಣ್ಣ ಅವರು ವ್ಯಕ್ತಪಡಿಸಿದ್ರು. ಅದೇ ಹೈಕಮಾಂಡ್ ನಾಯಕರ ಜೊತೆಗೆ ಭೇಟಿಯಾಗಿದ್ರ ವಿಚಾರದ ಬಗ್ಗೆ ರಾಜಣ್ಣ ಬಹಿರಂಗವಾಗಿ ಮಾತನಾಡಿದ್ರು. ಬಹುಶಃ ಈ ಕಾರಣಕ್ಕಾಗಿಯೋ ಏನೋ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ನಿನ್ನೆ ಕೆಪಿಸಿಸಿ ಕಚೇರಿಯಲ್ಲಿ ಒಂದು ಮಾತನ್ನು ಹೇಳಿದ್ರು. ಸಿದ್ದರಾಮಯ್ಯನವರ ಹೆಸರನ್ನ ದುರ್ಬಳಕೆ ಮಾಡ್ಕೊಳ್ತಾ ಇದ್ದಾರೆ, ದುರ್ಬಳಕೆ ಮಾಡಿಕೊಂಡು ಕೆಲವರು ಈ ರೀತಿಯಾದಂತಹ ಮಾತುಗಳನ್ನು ಆಡ್ತಾ ಇದ್ದಾರೆ ಅನ್ನುವಂತಹ ಮಾತನ್ನು ಹೇಳಿದ್ರು. ಒಂದು ರೀತಿ ಅದು ಎಚ್ಚರಿಕೆ ರೂಪದಲ್ಲೂ ಕೂಡ ಇತ್ತು. ಸೊ ಇದಕ್ಕೆ ಪ್ರತಿಕ್ರಿಯಿಸಿರುವಂತಹ ರಾಜಣ್ಣ ಅವರು ಯಾರ ಹೆಸರನ್ನು ಕೂಡ ದುರ್ಬಳಕೆ ಮಾಡಿಕೊಳ್ಬೇಕಾದಂತಹ ಪರಿಸ್ಥಿತಿ ಇಲ್ಲ, ಎಐಸಿಸಿಯನ್ನೇ ದುರ್ಬಳಕೆ ಮಾಡಿಕೊಳ್ತಾ ಇರುವಂತವರು ಡಿಕೆಶಿ ಅನ್ನುವಂತಹ ತಿರುಗೇಟನ್ನ ಕೊಟ್ಟಿದ್ದಾರೆ. ಯಾಕಂದ್ರೆ ಎಲ್ಲದಕ್ಕೂ ಹೈಕಮಾಂಡ್ ಮಧ್ಯಪ್ರವೇಶ ಮಾಡ್ತಾ ಇರಲಿಲ್ಲ. ಇವರು ಹೋಗಿ ಒಂದಷ್ಟು ವಿಚಾರಗಳು ತಿಳಿಸಿದ ಮೇಲೆ ಹೈಕಮಾಂಡ್ಗೆ ಗೊತ್ತಾಗುತ್ತೆ, ಎಲ್ಲದನ್ನೂ ಹೈಕಮಾಂಡ್ ಬಂದು ಕೇಳುತ್ತಾ ಅನ್ನುವಂತ ತಿರುಗೇಟನ್ನ ಡಿಕೆ ಶಿವಕುಮಾರ್ ಅವರಿಗೆ ಕೊಟ್ಟಿದ್ದಾರೆ. ಇದರ ಹಿಂದೆ ನೋಡಿದ ಸಂದರ್ಭದಲ್ಲಿ ಎಸ್ಸಿ ಎಸ್ಟಿ ಶಾಸಕರು ಸಚಿವರ ಡಿನ್ನರ್ ಮೀಟಿಂಗ್ ಕೂಡ ಹೈಕಮಾಂಡ್ ಗಮನಕ್ಕೆ ತಂದು ಅದಕ್ಕೆ ಬ್ರೇಕ್ ಹಾಕ್ಸಿದಿರಬಹುದು, ಹಾಸನದ ಸಮಾವೇಶದ ಹೆಸರನ್ನ ಬದಲಾವಣೆ ಮಾಡಿದಂತದ್ದಿರಬಹುದು. ಇದೆಲ್ಲದರ ಸಿಟ್ಟು ರಾಜಣ್ಣ ಅವರಿಗೆ ಇತ್ತು. ಇದೆಲ್ಲದಕ್ಕೂ ಕೂಡ ಡಿಕೆ ಶಿವಕುಮಾರ್ ಅವರೇ ನೇರ ಕಾರಣ ಅನ್ನುವಂಥದ್ದು ರಾಜಣ್ಣ ಅವರ ಮಾತಿನಲ್ಲಿ ಬಹಳ ಸ್ಪಷ್ಟ ಆಗ್ತಾ ಇತ್ತು. ಆ ಕಾರಣಕ್ಕಾಗಿ ಡಿಕೆ ಶಿವಕುಮಾರ್ ಅವರಿಗೆ ತಿರುಗೇಟನ್ನ ಕೊಟ್ಟಿದ್ದಾರೆ. ಜೊತೆಗೆ ಯಾವ ಎಚ್ಚರಿಕೆಯನ್ನು ನಾನು ಕೇಳೋದಿಲ್ಲ, ಯಾಕಂದ್ರೆ ಎಚ್ಚರಿಕೆ ಕೊಡುವಂತಹ ತಪ್ಪು ನಾನೇನು ಮಾಡಿಲ್ಲ, ನಾವೇನೇ ಮಾತಾಡಿದ್ರು ಪಕ್ಷದ ಒಳಿತಿಗಾಗಿ ಮಾತನಾಡಿರ್ತೀವಿ ವಿನಃ ಪಕ್ಷಕ್ಕೆ ಡ್ಯಾಮೇಜ್ ಮಾಡೋದಾಗ್ಲಿ, ಪಕ್ಷಕ್ಕೆ ತೊಂದರೆ ಮಾಡೋದಾಗ್ಲಿ, ಸರ್ಕಾರಕ್ಕೆ ತೊಂದರೆ ಮಾಡೋದಾಗ್ಲಿ ಈ ವಿಚಾರಗಳ ಬಗ್ಗೆ ನಾವು ಎಲ್ಲೂ ಮಾತನಾಡಿಲ್ಲ ಅನ್ನುವಂಥದ್ದನ್ನ ನೇರವಾಗಿ ಹೇಳ್ತಿದ್ದಾರೆ. ಒಂದು ಕಡೆ ಈಗ ಕಾಂಗ್ರೆಸ್ನ ಒಳಗೆ ಡಿಸಿಎಂ ಮತ್ತು ಸಿಎಂ ಬಣದ ನಡುವಿನ ತಿಕ್ಕಾಟ ಇನ್ನೊಂದು ಹಂತಕ್ಕೆ ಹೋಗಿದೆ. ಸ್ಥಳೀಯವಾಗಿ ಆಗ್ತಾ ಇದ್ದಂತಹ ಟಾಕ್ ವಾರ್ ಅಥವಾ ಬಹಿರಂಗ ಹೇಳಿಕೆಗಳು ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಿ ಬಂದ ಮೇಲೂ ಇನ್ನಷ್ಟು ತೀವ್ರತೆಯನ್ನ ಪಡೆದುಕೊಳ್ತಾ ಇರುವುದು ಬಹಳ ಗಮನಾರ್ಹವಾದಂತಹ ವಿಚಾರ. ಪ್ರಗತಿ ಭಾರತೇಶ್, ಹಾಗೆ ಸಂಪರ್ಕದಲ್ಲಿರಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.